ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಮುಂದಿನ ಭಾಗ ನೋಡೋಣ. ಭಾರತ ಮೊದಲ AI ವಿಶ್ವವಿದ್ಯಾಲಯಕ್ಕೆ ಕುಲಪತಿಯಾಗಿ ಸುಮನ್ ಮಾಕ್ ಅವರನ್ನು ನೇಮಕ ಮಾಡಲಾಗಿದೆ. ನೇಮಕ ಆಧಾರ ಬಗ್ಗೆ ಪ್ರಶ್ನೆ ಕೇಳಬಹುದು. ಅಂದರೆ ಭಾರತ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯವಾದ ಯೂನಿವರ್ಸಲ್ AI ಯೂನಿವರ್ಸಿಟಿಗೆ ಅಂತಾರಾಷ್ಟ್ರೀಯ ಕಾರ್ಯ ನಿಪುಣರಾಗಿರುವ ಈ ಸುಮನ್ ಮಾಕ್ ಅಥವಾ ಸೈಮನ್ ಮಾಕ್ ಅಂತ ಹೇಳ್ಬೋದು ಇವರು ಕುಲಪತಿಯಾಗಿ ನೇಮಕ ಆಗಿದ್ದಾರೆ. ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಏನಪ್ಪ ಅಂತಂದರೆ ಯೂನಿವರ್ಸಲ್ AI ವಿಶ್ವವಿದ್ಯಾಲಯ. ಇದೊಂದು ಖಾಸಗಿ ವಿಶ್ವವಿದ್ಯಾಲಯ ಆಗಿದೆ. ಇದರ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ಅಂತ ಹೇಳ್ಬೋದು. ಇದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದ ಕೋರ್ಸುಗಳನ್ನು ಒಳಗೊಂಡಿದೆ. ಇದು 2009ರಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಇದರ ಧ್ಯೇಯ ವಾಕ್ಯ ದ ಫ್ಯೂಚರ್ ಈಸ್ ಹಿಯರ್. ಪ್ರಶ್ನೆ ಕೇಳಬಹುದು, ಯಾವುದಾದ್ರು ನೋಡಿಕೊಳ್ಳಿ. ಅದೇ ರೀತಿಯಾಗಿ ಕೈಗಾಣದ ಸ್ಥಾವರಕ್ಕೆ ಜವಾಬ್ದಾರಿಯನ್ನು ಹೊತ್ತ MEIL. ಈ MEIL ಏನು ಮಾಡಿದೆ ಅಂದರೆ ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಅಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಶುದ್ಧ ಮತ್ತು ಸುರಕ್ಷಿತ ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಮಹತ್ವದ ಹೆಜ್ಜೆ ಇರಿಸಿದೆ. ರಾಜ್ಯದ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ 2700 ಮೆಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಗೆ ರೂಪಿಸಿದೆ. ಈ MEIL ಸಂಸ್ಥೆ ಟೆಂಡರ್ ಪಡೆದು ಈ ಯೋಜನೆ ಜಾರಿ ಜವಾಬ್ದಾರಿಯನ್ನು ಹೊಣೆಯನ್ನು ಹೊತ್ತಿದೆ ಅಂತ ಹೇಳ್ಬೋದು. ಅದು ಕೈಗಾ ಅಣು ವಿದ್ಯುತ್ ಸ್ಥಾವರಿಗೆ ಈ MEIL ಹೊಣೆ ಜವಾಬ್ದಾರಿಯನ್ನು ಹೊತ್ತಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಸಂಜನಾ ಠಾಕೂರ್ ಅವರ ಐಶ್ವರ್ಯ ರೈ ಎಂಬ ಸಣ್ಣ ಕಥೆಗೆ 2024ನೇ ಸಾಲಿನ ಕಾಮನ್ವೆಲ್ತ್ ಶಾರ್ಟ್ ಸ್ಟೋರಿ ಪ್ರಶಸ್ತಿ ಲಭಿಸಿದೆ ಅಂತ ಹೇಳ್ಬೋದು. ಮುಂಬೈ ಮೂಲದ ಸಂಜನಾ ರಚಿಸಿರುವ ಐಶ್ವರ್ಯ ರೈ ಸಣ್ಣ ಕಥೆಗೆ 2024ನೇ ಸಾಲಿನ ಕಾಮನ್ವೆಲ್ತ್ ಶಾರ್ಟ್ ಸ್ಟೋರಿ ಪ್ರಶಸ್ತಿ ಲಭಿಸಿದೆ. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಪ್ರಶಸ್ತಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದು ಅದಕ್ಕೆ ಸಂಬಂಧಿಸಿದ ಅಂದರೆ ತಾಯಿ ಮಗಳ ಸಂಬಂಧ ಮತ್ತು ಬಾಂಬೆಯ ಬೀದಿ ಬದಿಯ ಆಹಾರದ ವಿಷಯವನ್ನು ಕುರಿತು ರಚಿಸಲಾಗಿದೆ. ಅದು ಐಶ್ವರ್ಯ ರೈ ಅವರ ಕೃತಿ. ಅದೇ ರೀತಿಯಾಗಿ ಮಿನಿ ಮಿಸ್ ವರ್ಲ್ಡ್ ಕಿರೀಟ ಧರಿಸಿದ ಹುಬ್ಬಳ್ಳಿ ಯುವತಿ ಶ್ರುತಿ ಹೆಗ್ಡೆ. ಯಾರು ಇತ್ತೀಚೆಗೆ ಮಿನಿ ಮಿಸ್ ವರ್ಲ್ಡ್ ಕಿರೀಟವನ್ನು ಪಡೆದುಕೊಂಡಿದ್ದಾರೆ ಶ್ರುತಿ ಹೆಗ್ಡೆ ಅವರು. ಇವರು ಹುಬ್ಬಳ್ಳಿದವರು ಆಗಿದ್ದಾರೆ ಅಂತ ಹೇಳ್ಬೋದು. ಈ ಮಿನಿ ಮಿಸ್ ವಿಶ್ವ ಸುಂದರಿ ಸ್ಪರ್ಧೆ ಬಗ್ಗೆ ಮಾಹಿತಿ ನೋಡೋಣ. ಇದು ಅಮೆರಿಕದ ಫ್ಲೋರಿಡಾದಲ್ಲಿ 2024 ಜೂನ್ 6ರಿಂದ 10ರವರೆಗೆ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ 40 ದೇಶದ ಸುಂದರಿಯರು ಭಾಗವಹಿಸಿದರು. ರಾಷ್ಟ್ರೀಯ ಉಡುಗೆ, ಈಜು ಉಡುಗೆ, ಪ್ರಶ್ನೋತ್ತರ, ವೈಯಕ್ತಿಕ ಸಂದರ್ಶನ ಮೊದಲಾದ ವಿಭಾಗಗಳಲ್ಲಿ ಸಂದರ್ಶನ ನಡೆದಿದೆ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮಿನಿ ಮಿಸ್ ವರ್ಲ್ಡ್ ಕಿರೀಟ ಧರಿಸಿದ ಯಾರಪ್ಪ ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಶ್ರುತಿ ಹೆಗ್ಡೆ, ಕರ್ನಾಟಕದವರು. ವಿಶ್ವ ದಾಖಲೆ ನಿರ್ಮಿಸಿದ ಯಕ್ಷಗಾನ ಕಲಾವಿದೆ ಯಾರಪ್ಪ ಅಂತಂದರೆ ತುಳಸಿ ಹೆಗ್ಡೆ. ಇವರು ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದಾರೆ. ಇವರು ಏನು ಮಾಡಿದ್ದಾರೆ ಅಂದರೆ ಲಂಡನ್ನ ಪ್ರತಿಷ್ಠಿತ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ವಿಶ್ವ ದಾಖಲೆ ಪಟ್ಟಿಯಲ್ಲಿ ಸ್ಥಾನ ಗಳಿಸಿದ್ದಾರೆ. ಇವರು ವಿಶ್ವಶಾಂತಿಗಾಗಿ ಕಳೆದ 5.5 ವರ್ಷಗಳಿಂದ ಯಕ್ಷಗಾನ ಕಲಾ ಪ್ರಕಾರದ 9 ಸರಣಿ ನೃತ್ಯಗಳನ್ನು ಪ್ರದರ್ಶಿಸುವುದನ್ನು ಗಮನಿಸಿ ಮಕ್ಕಳ ವಿಭಾಗದಲ್ಲಿ ಈ ದಾಖಲೆಯನ್ನು ಸೇರಿಸಲಾಗಿದೆ ಅಂತ ಹೇಳ್ಬೋದು. ಅಂದರೆ ಇವರು ನೃತ್ಯವನ್ನು ಮಾಡ್ತಾರೆ, ಅಂದರೆ ಯಕ್ಷಗಾನ ನೃತ್ಯ. ತುಳಸಿ ಹೆಗ್ಡೆ ಅವರಿಗೆ ಯಕ್ಷಗಾನದಲ್ಲಿ ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಳಸಿ ಹೆಗ್ಡೆ ಪ್ರಸ್ತುತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಗಳಿಸಿದ್ದಾರೆ. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ರಾಜ್ಯ ಮಟ್ಟದ ಬಾಲ ಗೌರವ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಅಂತ ಹೇಳ್ಬೋದು. ಯಾರು? ತುಳಸಿ ಹೆಗ್ಡೆ ಅವರು. ಇಂಪಾರ್ಟೆಂಟ್ ಆಗಿದೆ ಇಷ್ಟೇ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಸೂರ್ಯಯಾತ್ರೆಗೆ ಚಾಲನೆ. ರಾಜ್ಯ ಇಂಧನ ಸಚಿವಾಲಯ ಚಾಲನೆ ನೀಡಿದೆ. ಯಾರಪ್ಪ ಅಂತಂದರೆ ರಾಜ್ಯ ಇಂಧನ ಸಚಿವಾಲಯ ಈ ಸೂರ್ಯಯಾತ್ರೆಗೆ ಚಾಲನೆ ನೀಡಿದೆ. ಅದೇ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿಯಲ್ಲಿ ಮನೆಯ ಸೋರಿನ ಮೇಲೆ ಸೌರ ಫಲಕ ಅಳವಡಿಸುವ ಕುರಿತು ಈ ಜಾಗೃತಿ ಮೂಡಿಸಲು ಸೂರ್ಯಯಾತ್ರೆಯನ್ನು ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು. ಅಂದರೆ ಕೇಂದ್ರದ ನೂತನ ನವೀಕರಿಸಬಹುದಾದ ಇಂಧನ ಸಚಿವಾಲಯದಿಂದ ಸೂರ್ಯಯಾತ್ರೆಗೆ ರಾಜ್ಯದಲ್ಲೂ ಚಾಲನೆ ನೀಡಲಾಗಿದೆ ಅಂತ ಹೇಳ್ಬೋದು. ಅಂದರೆ ದೇಶದಲ್ಲಿ 1 ಕೋಟಿ ಮನೆಗಳ ಮೇಲೆ ಸೌರ ಫಲಕ ಅಳವಡಿಸುವ ಮೂಲಕ ಉಚಿತ ವಿದ್ಯುತ್ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಎಷ್ಟೋ 1 ಕೋಟಿ. ಎಲ್ಲರಿಗೂ ಗೊತ್ತಿರುವ ವಿಷಯನೇ ನಿಮಗೆ. ಕರ್ನಾಟಕದಲ್ಲಿ ಈ ರಾಜ್ಯದಲ್ಲಿ ಏನಂದರೆ ಈಗ 10,000 ಅರ್ಜಿಗಳು ಸೂರ್ಯಘರ್ ಯೋಜನೆಗೆ ಬಂದಿವೆ ಅಂತ ಹೇಳ್ಬೋದು. ಎಷ್ಟು? 10,000.
ಇದರ ಸೌಲಭ್ಯ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. LCA ಟೆಕ್ ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ನಡೆದಿದೆ ಇತ್ತೀಚೆಗೆ. ಪ್ರಶ್ನೆ ಕೇಳ್ಬೋದು, LCA ಟೆಕ್ ಶೃಂಗಸಭೆ ಎಲ್ಲಿ ನಡೆದಿದೆ ಅಂತ. ಅದು ಬೆಂಗಳೂರಿನಲ್ಲಿ ನಡೆದಿದೆ ಇತ್ತೀಚೆಗೆ. ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್ ವತಿಯಿಂದ 2024 ಜುಲೈ 26ರಂದು ಬೆಂಗಳೂರಿನಲ್ಲಿ LCA ಟೆಕ್ ಶೃಂಗಸಭೆ ನಡೆದಿದೆ. ಈ ಶೃಂಗಸಭೆಯಲ್ಲಿ ಸಂಬಂಧಿಸಿದ ಲಾಂಛನ ಮತ್ತು ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಭಾಳ ಇಂಪಾರ್ಟೆಂಟ್, LCA ಟೆಕ್ ಶೃಂಗಸಭೆ ಬೆಂಗಳೂರಿನಲ್ಲಿ ನಡೆದಿದೆ ಅಂತ. ಇವೇನು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ಅನಿಸುತ್ತೆ. ಆಯಿತು, ಮುಂದೆ ನೋಡೋಣ. RBIಗೆ ಅಪಾಯ ನಿರ್ವಾಹಕ ಪ್ರಶಸ್ತಿ ನೀಡಲಾಗಿದೆ. ಅದಕ್ಕೆ RBIಗೆ ಅಂದರೆ ಲಂಡನ್ ಮೂಲದ ಸೆಂಟ್ರಲ್ ಬ್ಯಾಂಕಿಂಗ್ ಪ್ರಕಾಶನ ಕೊಡಮಾಡುವ 2024ನೇ ಸಾಲಿನ ಲಂಡನ್ ಸೆಂಟ್ರಲ್ ಬ್ಯಾಂಕಿಂಗ್ ಪ್ರಕಟಣೆಯಿಂದ RBI ವರ್ಷದ ರಿಸ್ಕ್ ಮ್ಯಾನೇಜರ್ ಪ್ರಶಸ್ತಿಯನ್ನು 2024 ಅನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾವುದೋ RBI. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲಂಡನ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪ್ರಸಿದ್ಧ ಪ್ರಕಟಣೆಯಾದ ಸೆಂಟ್ರಲ್ ಬ್ಯಾಂಕಿಂಗ್ನಿಂದ ಪ್ರತಿಷ್ಠಿತ ರಿಸ್ಕ್ ಮ್ಯಾನೇಜರ್ ಆಫ್ ದಿ ಇಯರ್ ಅವಾರ್ಡನ್ನು ನೀಡಿದೆ ಅಂತ ಹೇಳ್ಬೋದು. ಪಡೆದುಕೊಂಡಿದೆ, ಅದು RBI ಪಡೆದುಕೊಂಡಿದೆ ರಿಸ್ಕ್ ಮ್ಯಾನೇಜರ್ ಈ ಪ್ರಶಸ್ತಿ 2024. ಅದೇ ರೀತಿಗೆ RBIನ ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ಚಾರುಲತಾ ಯಸ್ಕರ್ ನೇಮಕವಾಗಿದ್ದಾರೆ ಅಂತ ಹೇಳ್ಬೋದು. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಸಕ್ಕರೆ ನಗರ ಮಂಡ್ಯದಲ್ಲಿ 2024 ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳು ನೇತೃತ್ವದ ಸಭೆ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು. ಈಗ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗಿದೆ ಈ ಸಮ್ಮೇಳನಕ್ಕೆ. 1974ರಲ್ಲಿ ಮಂಡ್ಯದಲ್ಲಿ 48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಜಯದೇವ ತಾಯಿ ಲಿಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಭಾಳ ಇಂಪಾರ್ಟೆಂಟ್, ಇದು ಪ್ರಶ್ನೆ ಕೇಳಿದ್ದಾರೆ. ಅಂದರೆ 1974ರಲ್ಲಿ ಮಂಡ್ಯದಲ್ಲಿ 48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಜಯದೇವಿ ತಾಯಿ ಲಿಗಡೆ ಅವರ ಅಧ್ಯಕ್ಷತೆಯಲ್ಲಿ ಜರಿಯುತ್ತೆ ಅಂತ ಹೇಳ್ಬೋದು. ಇವರು ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಮತ್ತು 1994ರಲ್ಲಿ 63ನೇ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ಸಾಹಿತಿ ಚದುರಂಗರವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಒಟ್ಟು ಈಗ 2 ಸಲ ನಡೆದಿವೆ ಮಂಡ್ಯದಲ್ಲಿ, ಇದು 3ನೇ ಸಲ ನಡೆಯುತ್ತಾ ಇದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. BBMPಯಿಂದ ಸ್ಕೈಡೆಕ್ ನಿರ್ಮಾಣಕ್ಕೆ ಸಿದ್ಧತೆ. ಅಂದರೆ ಈ ಸ್ಕೈಡೇಸ್ ಇದೆ ಉದ್ದೇಶ ಏನಪ್ಪ ಅಂತಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸೌಂದರ್ಯವನ್ನು ಆಗಸರೆತ್ತರಕ್ಕೆ ವೀಕ್ಷಣಾ ಗೋಪುರದಿಂದ ಜನರಿಗೆ ತೋರಿಸಲು ಹಾಗೂ ನಗರಕ್ಕೆ ಒಂದು ಹೆಗ್ಗುರುತನ್ನು ನಿರ್ಮಿಸಲು ರಾಜ್ಯ ಸರ್ಕಾರ ಸುಮಾರು 250 ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣಕ್ಕೆ ನಿರ್ಧರಿಸಿದೆ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಕೂಡ ಇದರ ಬಗ್ಗೆ ಮಾತುಕತೆ ಆಗಿದೆ ಅಂತ ಹೇಳ್ಬೋದು. ಸ್ಕೈಡೆಕ್ ಅಂದರೆ ಇದು ಗೋಪುರ ದೊಡ್ಡದಾಗಿ ನಿರ್ಮಿಸಿ ಇದರಲ್ಲಿ ಜನನ ಅಂದರೆ ಬೆಂಗಳೂರನ್ನು ನೋಡೋ ಸರಿಯಾಗಿ ಸೌಂದರ್ಯವನ್ನು ನೋಡುವ ಸರಿಯಾಗಿ ಇಲ್ಲಿ ನೋಡ್ಬೋದು. ಇಲ್ಲಿ ಮುಂದೆ ಹೋಗೋಣ. ಯುರೋಪಿಯನ್ ಕೌನ್ಸಿಲ್ನ ಮುಂದಿನ ಅಧ್ಯಕ್ಷರಾಗಿ ಪೋರ್ಚುಗಲ್ನ ಮಾಜಿ ಪ್ರಧಾನಿ ಆಂಟೋನಿಯೋ ಕೋಸ್ಟಾ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಯಾರು? ಪೋರ್ಚುಗಲ್ನ ಮಾಜಿ ಪ್ರಧಾನಿ ಆಂಟೋನಿಯೋ ಕೋಸ್ಟಾ ಅವರು ಯುರೋಪಿಯನ್ ಕೌನ್ಸಿಲ್ನ ಮುಂದಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ಯುರೋಪಿಯನ್ ಒಕ್ಕೂಟದಲ್ಲಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರ ಹುದ್ದೆಯು 2ನೇ ಅತ್ಯುನ್ನತ ಹುದ್ದೆಯಾಗಿದೆ ಅಂತ ಹೇಳ್ಬೋದು. ಯಾವುದು? ಯುರೋಪಿಯನ್ ಕೌನ್ಸಿಲ್. ಭಾಳ ಇಂಪಾರ್ಟೆಂಟ್. ನೇಮಕಾದ್ರೆ ಯಾರಪ್ಪ ಅಂತಂದರೆ ಆಂಟೋನಿಯೋ ಕೋಸ್ಟಾ. ಅದೇ ರೀತಿಯಾಗಿ ಯುರೋಪಿಯನ್ ಆಯೋಗದ ಅಧ್ಯಕ್ಷರಾಗಿ 2ನೇ ಅವಧಿಗೆ ಉರ್ಸುಲಾ ವಾನ್ ಡೆರ್ ಲೇಯನ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಯುರೋಪಿಯನ್ ಒಕ್ಕೂಟದ ಅಂಗಸಂಸ್ಥೆಯಾದ ಯುರೋಪಿಯನ್ ಆಯೋಗ ಅಧ್ಯಕ್ಷರಾಗಿ 2ನೇ ಅವಧಿಗೆ ಉರ್ಸುಲಾ ವಾನ್ ಡೆರ್ ಅವರನ್ನು ಮರು ನೇಮಕ ಮಾಡಲಾಗಿದೆ. ಅಂದರೆ ಮುಂದುವರಿಸುತ್ತಿದ್ದಾರೆ. ಇವರು ಮೊದಲದ್ದು, ಈಗ 2ನೇ ಅವಧಿಗೆ ಈ ಉರ್ಸುಲಾ ವಾನ್ ಡೆರ್ ಲೇಯನ್ ಅವರು ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಆಯೋಗದ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಅಂತ ಹೇಳ್ಬೋದು. ಇವರು ಜರ್ಮನಿಯ ರಾಜಕಾರಣಿ ಉರ್ಸುಲಾ ವಾನ್ ಡೆರ್ ಲೇಯರ್ ಅವರು 2019 ಡಿಸೆಂಬರ್ 1ರಿಂದ ಯುರೋಪಿಯನ್ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂದರೆ 2019 ಇವರೇ ಇದ್ದಾರೆ. ಈಗ ಕೂಡ ಅವರೇ
ಮರು ನೇಮಕ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ 2024 ಡಿಸೆಂಬರ್ 1ರಿಂದ ಇವರು ಮುಂದಿನ 5 ವರ್ಷಗಳ ಅವಧಿಯವರೆಗೆ ಮರು ನೇಮಕವಾಗಿದ್ದಾರೆ. ಉರ್ಸುಲಾ ವಾನ್ ಡೆರ್ ಲೇಯರ್. ಮುಂದೆ ನೋಡೋಣ. ವಿದೇಶಾಂಗ ವ್ಯವಹಾರ ಮತ್ತು ಭದ್ರತಾ ನೀತಿಯ ಉನ್ನತ ಪ್ರತಿನಿಧಿಯಾಗಿ ಎಸ್ಟೋನಿಯಾ ಪ್ರಧಾನಿ ನೇಮಕ ಆಗಿದ್ದಾರೆ. ಇದಕ್ಕೆ ವಿದೇಶಾಂಗ ವ್ಯವಹಾರ ಮತ್ತು ಭದ್ರತೆ ನೀತಿಯ ಉನ್ನತ ಅಧಿಕಾರಿಯಾಗಿ ಪ್ರತಿನಿಧಿಯಾಗಿ ಎಸ್ಟೋನಿಯಾ ಪ್ರಧಾನಿ ನೇಮಕ. ಯುರೋಪಿಯನ್ ಒಕ್ಕೂಟ ಯುರೋಪ್ ಖಂಡದಲ್ಲಿ 27 ರಾಷ್ಟ್ರಗಳ ರಾಜಕೀಯ ಮತ್ತು ಆರ್ಥಿಕ ಒಕ್ಕೂಟವಾಗಿದೆ ಅಂತ ಹೇಳ್ಬೋದು. ಯುರೋಪಿಯನ್ ಒಕ್ಕೂಟ ಬಗ್ಗೆ ನೋಡೋದಾದರೆ ಈ ಒಕ್ಕೂಟ ಯುರೋಪ್ ಖಂಡದಲ್ಲಿ 27 ರಾಷ್ಟ್ರಗಳ ಸದಸ್ಯತ್ವವನ್ನು ಒಳಗೊಂಡಿದೆ. 1992ರಲ್ಲಿ ಮ್ಯಾಸ್ಟ್ರಿಕ್ಟ್ ಒಪ್ಪಂದದ ಅನ್ವಯ ಸ್ಥಾಪಿತವಾದ ಪ್ರಪಂಚದ ಅತಿ ದೊಡ್ಡ ಸ್ವತಂತ್ರ ರಾಷ್ಟ್ರಗಳ ಒಕ್ಕೂಟವಾಗಿದೆ ಅಂತ ಹೇಳ್ಬೋದು ಯುರೋಪಿಯನ್ ಒಕ್ಕೂಟ. ಇದು 2020ರಲ್ಲಿ ಯುನೈಟೆಡ್ ಕಿಂಗ್ಡಮ್ ರಾಷ್ಟ್ರವು ಯುರೋಪ್ ಒಕ್ಕೂಟದಿಂದ ಹೊರಬಂದಿದೆ, UK ಅಂತ ಹೇಳ್ಬೋದು. ಇತ್ತೀಚೆಗೆ ಸುಮಾರು 10 ರಾಷ್ಟ್ರಗಳ ಯುರೋಪಿಯನ್ ಒಕ್ಕೂಟಕ್ಕೆ ಸೇರ್ಪಡೆಯಾಗುವ ಸಂಬಂಧ ಮಾತುಕತೆ ನಡೆದಿದೆ. ಯುರೋಪಿಯನ್ ಒಕ್ಕೂಟಕ್ಕೆ 2012ರಲ್ಲಿ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಬಂದಿದೆ. ಯುರೋಪಿಯನ್ ಒಕ್ಕೂಟಕ್ಕೆ ಇತ್ತೀಚೆಗೆ ಏನಾಗಿದೆ ಅಂದರೆ ವಿದೇಶಾಂಗ ವ್ಯವಹಾರ ಮತ್ತು ಭದ್ರತಾ ನೀತಿಯ ಉನ್ನತ ಪ್ರತಿನಿಧಿಯಾಗಿ ಈ ಎಸ್ಟೋನಿಯಾದ ಪ್ರಧಾನಿಯವರನ್ನು ನೇಮಕ ಮಾಡಲಿದೆ. ಯಾರಪ್ಪ ಅಂತಂದರೆ ಕಾಜಾ ಕಲಾಸ್ ಅವರನ್ನು ಯುರೋಪಿಯನ್ ಯೂನಿಯನ್ ವಿದೇಶಿ ವ್ಯವಹಾರ ಮತ್ತು ಭದ್ರತಾ ನೀತಿಯ ಉನ್ನತ ಪ್ರತಿನಿಧಿಯಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಇವರು ಎಸ್ಟೋನಿಯಾದ ಪ್ರಧಾನಮಂತ್ರಿ ಇದ್ದಾರೆ ಕಾಜಾ ಕಲ್ಲಾಸ್. ಅದೇ ರೀತಿಯಾಗಿ ಯೂರೋ ನಾಣ್ಯ ತುಂಬ ಇಂಪಾರ್ಟೆಂಟ್. ಯೂರೋ ನಾಣ್ಯ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಯುರೋಪಿಯನ್ ಒಕ್ಕೂಟದ 27 ರಾಷ್ಟ್ರಗಳಲ್ಲಿ 20 ರಾಷ್ಟ್ರಗಳು ಅಧಿಕೃತವಾಗಿ ಯೂರೋ ನಾಣ್ಯವನ್ನು ಅಳವಡಿಸಿಕೊಂಡಿವೆ. ಅಂದರೆ ಯೂರೋ ನಾಣ್ಯ ಒಂದು ನಾಣ್ಯ ಇರುತ್ತೆ, ಆ ದೇಶಗಳೆಲ್ಲ ಅಳವಡಿಸಿಕೊಂಡಿದ್ದಾವೆ ಅಂತ ಹೇಳ್ಬೋದು. 20 ದೇಶಗಳು 27 ದೇಶಗಳಲ್ಲಿ 20 ದೇಶಗಳು ಅಳವಡಿಸಿಕೊಂಡಿವೆ. 1999 ಜನವರಿ 1ರಂದು ಯೂರೋ ಕರೆನ್ಸಿ ಪರಿಚಯಿಸಲಾಯಿತು. ಆರಂಭದಲ್ಲಿ ಎಲೆಕ್ಟ್ರಾನಿಕ್ ಪೇಮೆಂಟ್ಗಳಲ್ಲಿ ಬಳಕೆ ಮಾಡಲಾಯಿತು. 2002ರ ಜನವರಿ 1ರಂದು 12 ದೇಶಗಳು ತಮ್ಮ ಹಳೆಯ ಕರೆನ್ಸಿ ಪದ್ಧತಿಯನ್ನು ತೆಗೆದುಹಾಕಿ ಯೂರೋ ಬ್ಯಾಂಕ್ ನೋಟುಗಳು ಮತ್ತು ನಾಣ್ಯಗಳ ಮೂಲಕ ವಹಿವಾಟನ್ನು ಆರಂಭಿಸಿದವು. ಈ ಯೂರೋ ನಾಣ್ಯವನ್ನು ಅಧಿಕೃತವಾಗಿ ಹೊಂದಿರುವ ರಾಷ್ಟ್ರಗಳು ಯೂರೋ ವಲಯ ಅಂತ ಹೇಳ್ಬೋದು. ಅಂದರೆ 20 ದೇಶಗಳು ಈ ಯೂರೋ ಕರೆನ್ಸಿಯನ್ನು ಹೊಂದಿದ್ದವಲ್ಲ, ಈ 20 ದೇಶಗಳಿಗೆ ಯೂರೋ ವಲಯ ಅಂತ ಹೇಳ್ತಾರೆ, ಅಂದರೆ ಯೂರೋ ಝೋನ್. 2014ರಲ್ಲಿ ಲ್ಯಾಟ್ವಿಯಾವು 18ನೇ ರಾಷ್ಟ್ರವಾಗಿ ಸೇರ್ಪಡೆಯಾಯಿತು ಮತ್ತು ಲಿಥುವೇನಿಯಾ ದೇಶ 2015ರಲ್ಲಿ 19ನೇ ರಾಷ್ಟ್ರವಾಗಿ ಸೇರ್ಪಡೆಯಾಯಿತು. ಕ್ರೊವೇಷಿಯಾ ಇತ್ತೀಚೆಗೆ 2023 ಜನವರಿ 1ರಂದು 20ನೇ ರಾಷ್ಟ್ರವಾಗಿ ಯೂರೋ ನಾಣ್ಯವನ್ನು ಅಳವಡಿಸಿಕೊಂಡಿದೆ ಅಂತ ಹೇಳ್ಬೋದು. ಅಂದರೆ ಯೂರೋ ಝೋನ್ಗೆ 20ನೇ ದೇಶವಾಗಿ ಕ್ರೊವೇಷಿಯಾ ಸೇರ್ಪಡೆಯಾಗಿದೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಯುರೋಪಿಯನ್ ಒಕ್ಕೂಟದ 7 ಅಂಗಸಂಸ್ಥೆಗಳು ಯಾವಪ್ಪ ಅಂತಂದರೆ, 1ನೇದು ಯುರೋಪ್ ಪಾರ್ಲಿಮೆಂಟ್, 2ನೇದು ದಿ ಯುರೋಪಿಯನ್ ಕೌನ್ಸಿಲ್, 3ನೇದು ದಿ ಕೌನ್ಸಿಲ್ ಆಫ್ ಯುರೋಪಿಯನ್ಸ್ ಯೂನಿಯನ್, 4ನೇದು ದಿ ಯುರೋಪಿಯನ್ ಕಮಿಷನ್, 5ನೇದು ಯುರೋಪಿಯನ್ ಒಕ್ಕೂಟದ ನ್ಯಾಯಾಲಯ, 6ನೇದು ದಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್, 7ನೇದು ದಿ ಯುರೋಪಿಯನ್ ಕೋರ್ಟ್ ಆಫ್ ಆಡಿಟರ್ಸ್ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಭಾರತದ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ಯಾಮ್ ಪಿತ್ರೋಡೆ ನೇಮಕ, ಅಂದರೆ ಮರು ನೇಮಕ ಆಗಿದ್ದಾರೆ ಶ್ಯಾಮ್ ಪಿತ್ರೋಡ್. ಇವರು ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮರು ನೇಮಕ ಮಾಡಲಾಗಿದೆ. ಇವರಿಗೆ ಈ ಹುದ್ದೆಯಲ್ಲಿದ್ದ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಭಾರತದ ವೈವಿಧ್ಯತೆ ಬಗ್ಗೆ ನೀಡಿದ ಹಲವು ವಿವರಣೆಗಳು ಜನಾಂಗೀಯ ನಿಂದನೆಗಳಿಂದ ಇವರನ್ನು ರಾಜೀನಾಮೆ ಕೊಡಿಸಿತ್ತಂತ ಹೇಳ್ಬೋದು. ಇವರಿಗೆ ಯಾರು ಶ್ಯಾಮ್ ಪಿತ್ರೋಡೆ. ಇವರು ಇತ್ತೀಚೆಗೆ ಏನಂದರೆ ಭಾರತದ ಸಾಗರೋತ್ತರ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಶ್ಯಾಮ್ ಪಿತ್ರೋಡೆ ಮರು ನೇಮಕ ಆಗಿದ್ದಾರೆ. ಎಷ್ಟು ಗೊತ್ತಿದ್ರೆ ಸಾಕು, ಎಕ್ಸ್ಟ್ರಾ ಮಾಹಿತಿ ನೋಡಿಕೊಳ್ಳಿ ಪಾಸ್ ಮಾಡಿಕೊಂಡು. ಶ್ಯಾಮ್ ಪಿತ್ರೋಡೆ ಬಗ್ಗೆ ಕೊಟ್ಟಿದ್ದಾರೆ. ಇವರು ಭಾರತದ ದೂರ ಸಂಪರ್ಕ ಕ್ರಾಂತಿಯ ಹರಿಕಾರ ಎಂದು ಇವರನ್ನು ಗುರುತಿಸಲಾಗಿದೆ. ಜೊತೆ IIHRಗೆ ನೂತನ ಅಧ್ಯಕ್ಷರಾಗಿ ತುಷಾರ್ ಕಾಂತಿ ಬೆಹ್ರಾ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಅಂದರೆ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನೂತನ ನಿರ್ದೇಶಕರಾಗಿ ತುಷಾರ್ ಕಾಂತಿ ಬೆಹ್ರಾ ಅವರನ್ನು ಅಧಿಕಾರ ವಹಿಸಿಕೊಂಡಿದ್ದಾನೆ. ಒಡಿಶಾ ಮೂಲದ ಬೆಹ್ರಾ ಅವರು ತರಕಾರಿ ತಳಿ ಕ್ಷೇತ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಮತ್ತು ICARನ ವಿವಿಧ ಹುದ್ದೆಗಳಲ್ಲಿ ಹಲವು ವರ್ಷಗಳಿಂದ ಇವರು ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಯಾರು ತುಷಾರ್ ಕಾಂತಿ ಬೆಹ್ರಾ ಅವರನ್ನು IIHRಗೆ ಈಗ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ.
ಈ IIHR ಬಗ್ಗೆ ನೋಡಬೇಕು, ಇದರ ಫುಲ್ ಫಾರ್ಮು ಗೊತ್ತಿರಬೇಕು. ಅಂದರೆ ಕೇಳ್ತಾರೆ ಪ್ರಶ್ನೆ. IIHR ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಅಂತ ಹೇಳ್ಬೋದು. ಇದು ಬೆಂಗಳೂರಿನಲ್ಲಿ ಇದೆ ಕೇಂದ್ರ ಕಚೇರಿ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂದರೆ ICHR ಕೃಷಿ ಸಚಿವಾಲಯದ ಅಡಿಯಲ್ಲಿ ನವದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICARನ ಅಂಗಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ಈ ಸಂಸ್ಥೆ 1967ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಹಣ್ಣುಗಳು, ತರಕಾರಿ, ಅಲಂಕಾರಿಕ ಔಷಧಿಗಳ ಮತ್ತು ಸುಗಂಧ ದ್ರವ್ಯದ ವಸ್ತುಗಳನ್ನು ಈ ತೋಟಗಾರಿಕೆ ಕುರಿತು ಮೂಲಭೂತ ಮತ್ತು ಅನ್ವಯಿಕ ಸಂಶೋಧನೆಗಳನ್ನು ಇದು ಏಜೆನ್ಸಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಬೋದು. ಯಾವುದು IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್. ಎಷ್ಟೇ ಇಂಪಾರ್ಟೆಂಟ್ ನೋಡಿಕೊಳ್ಳಿ, ಬೆಂಗಳೂರಿನಲ್ಲಿ ಇದೆ. ಅಧ್ಯಕ್ಷರು ಯಾರಪ್ಪ ಅಂತಂದರೆ ತುಷಾರ್ ಕಾಂತಿ ಬೇರಾ. ಇದು ಭೀ ಇಂಪಾರ್ಟೆಂಟ್. ಮಹಾರಾಷ್ಟ್ರ ರಾಜ್ಯದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿ ಯಾರಪ್ಪ ಅಂತಂದರೆ ಸುಜಾತಾ ಸೌಮಿಕ್. ಇಂಪಾರ್ಟೆಂಟ್ ಇಷ್ಟೇ. ಮಹಾರಾಷ್ಟ್ರ ರಾಜ್ಯದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿ ಸುಜಾತಾ ಸೌಮಿಕ್. ಮಹಾರಾಷ್ಟ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಮಹಾರಾಷ್ಟ್ರದ ರಾಜ್ಯದ ಹಿರಿಯ IAS ಅಧಿಕಾರಿ ಸುಜಾತಾ ಸೌಮಿಕ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಈ ಮೂಲಕ ಇವರು ಮಹಾರಾಷ್ಟ್ರದಲ್ಲಿ ಮೊದಲ ಮಹಿಳಾ ಅಧಿಕಾರಿ ಒಬ್ಬಳು ಈ ಹುದ್ದೆ ಅಲಂಕರಿಸಿದ್ದಾಳೆ ಅಂತ ಹೇಳ್ಬೋದು. ಅಂದರೆ ಮಹಿಳಾ ಒಬ್ಬರು ಮೊದಲ ಬಾರಿಗೆ ಈ ಹುದ್ದೆಯನ್ನು ಏರಿದ್ದಾರೆ, ಕಾರ್ಯದರ್ಶಿ ಹುದ್ದೆಯನ್ನು ಏರಿದ್ದಾರೆ ಅಂತ ಹೇಳ್ಬೋದು. ಈ ಮುಖ್ಯ ಕಾರ್ಯದರ್ಶಿ ಬಗ್ಗೆ ನೋಡಿಕೊಳ್ಳೋಣ. ಈ ಹುದ್ದೆ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರ ಹುದ್ದೆಯಾಗಿದೆ. ರಾಜ್ಯದಲ್ಲಿ ಅಧಿಕಾರಿ ವರ್ಗದಲ್ಲಿ ಅತ್ಯುನ್ನತ ಹುದ್ದೆಯಾಗಿದೆ ಅಂತ ಹೇಳ್ಬೋದು ಈ ಕಾರ್ಯದರ್ಶಿ ಹುದ್ದೆ. ರಾಜ್ಯದ IAS ಅಧಿಕಾರಿಗಳಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದಾರೆ. ಅವರನ್ನು ಸೇವಾ ಇನ್ನಿತರನ್ನಾಧರಿಸಿ ಆಯ್ಕೆ ಮಾಡಲಾಗುತ್ತದೆ. ಎಲ್ಲ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಕಾರ್ಯದರ್ಶಿ ಅಧೀನದಲ್ಲಿ. ಈ ಮೊದಲ ಮಹಿಳಾ ಸಾಧಕರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. ಇವ್ರ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿ ಯಾರಪ್ಪ ಅಂತಂದರೆ ತೆರಸಾ ಭಟ್ಟಾಚಾರ್ಯ ಅಂತ ಹೇಳ್ಬೋದು. ಇವರು 2000ರಲ್ಲಿ ಇದ್ದರು. ಕರ್ನಾಟಕ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರು ನೀಲಮಣಿ M. ರಾಜು. ದೇಶದ ರಾಜ್ಯವೊಂದರ ಮೊದಲ ಮಹಿಳಾ ವಿಧಾನಸಭಾಧ್ಯಕ್ಷರು ಯಾರಪ್ಪ ಅಂತಂದರೆ ಶೆನ್ನೋದೇವಿ. ಇವರು ಹರಿಯಾಣದ ವಿಧಾನಸಭೆಯಲ್ಲಿ ಆಯ್ಕೆಯಾದರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ವಿಧಾನಸಭೆಯ ಮೊದಲ ಮಹಿಳಾ ಸಭಾಧ್ಯಕ್ಷರು KS ನಾಗರತ್ನಮ್ಮ. ಇವರು KS ನಾಗರತ್ನಮ್ಮ ಅವರು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಮೊದಲ ಮಹಿಳಾ ಸಭಾಧ್ಯಕ್ಷರಾಗಿದ್ದಾರೆ. ದೇಶದ ಮೊದಲ ಮಹಿಳಾ IPS ಅಧಿಕಾರಿಣಿ ಯಾರಪ್ಪ ಅಂತಂದರೆ ಕಿರಣ್ ಬೇಡಿ. ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದಾರೆ ಕಿರಣ್ ಬೇಡಿ ಬಗ್ಗೆ. ದೇಶದ ಮೊದಲ ಮಹಿಳಾ IPS ಅಧಿಕಾರಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶ. ಇವ್ರ ಬಗ್ಗೆಯೂ ಕೇಳಿದ್ದಾರೆ ಪ್ರಶ್ನೆ. ಯಾರಪ್ಪ ಅಂತಂದರೆ ಮಂಜುಳಾ ಚೆಲ್ಲೂರು. ಮಂಜುಳಾ ಚೆಲ್ಲೂರು ಅವರು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಹೈಕೋರ್ಟ್ನ ಮುಖ್ಯಸ್ಥರಾಗಿದ್ದಾರೆ ಅಂತ ಹೇಳ್ಬೋದು, ನ್ಯಾಯಾಧೀಶೆ. ಅದೇ ರೀತಿ ಮುಂದೆ ನೋಡೋದಾದರೆ ಚಂದ್ರನ ಅಂಗಳದಿಂದ ಮಾದರಿ ತರುವ ಗುರಿಯನ್ನು ಇಸ್ರೋ ಹಾಕಿಕೊಂಡಿದೆ ಅಂತ ಹೇಳ್ಬೋದು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಗಗನನೌಕೆಯನ್ನು ಇಳಿಸುವಲ್ಲಿ ಯಶಸ್ವಿ ಕಂಡಿರುವ ಇಸ್ರೋ ಈಗ ಚಂದ್ರನ ಅಂಗಳಕ್ಕೆ ಮತ್ತೊಮ್ಮೆ ತೆರಳಿ ಅಲ್ಲಿನ ಮಾದರಿಗಳನ್ನು ಮರಳಿ ಭೂಮಿಗೆ ತರುವ ಬಾಹ್ಯಾಕಾಶ ಕಾರ್ಯಕ್ರಮ ಚಂದ್ರಯಾನ್ 4ಗೆ ಸಿದ್ಧತೆ ನಡೆಸಿದೆ ಅಂತ ಹೇಳ್ಬೋದು. ಅದು ಇಸ್ರೋ. ಒಟ್ಟು 2027 ವೇಳೆಗೆ ಚಂದ್ರಯಾನ್ 4 ಗಗನಯಾನ ನೌಕೆಯನ್ನು ಉಡಾವಣೆ ಪೂರ್ವಭಾವಿಯಾಗಿ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಅಂದರೆ 2027ರಲ್ಲಿ ಉಡಾವಣೆ ಮಾಡಬೇಕಂತ ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ಇದು 5 ಹಂತಗಳಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ. ಅಂದರೆ ಮೊದಲನೇ ಹಂತ ಚಂದ್ರನ ಅಂಗಳಕ್ಕೆ ಗಗನ ನೌಕೆಯನ್ನು ಸ್ಟಾಪ್ ಲ್ಯಾಂಡಿಂಗ್ ಮಾಡುವುದು. ಎರಡನೇದಾಗಿ ಚಂದ್ರನ ಅಂಗಳದಲ್ಲಿ ಮಾದರಿಗಳನ್ನು ಸಂಗ್ರಹಿಸುವುದು. ಮೂರನೇದು ಆ ಮಾದರಿಗಳನ್ನು ಚಂದ್ರನ ಕಕ್ಷೆಗೆ ತರುವುದು. ನಾಲ್ಕನೇದು ಭೂಮಿಯತ್ತ ಗಗನ ನೌಕೆಯನ್ನು ಪ್ರಯಾಣ ಮಾಡುವುದು. ಆಮೇಲೆ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗೋದು ಭೂಮಿ ಮೇಲೆ. 5 ರೀತಿಯಲ್ಲಿ ಹಂತಗಳನ್ನು ಹೊಂದಿದೆ ಅಂತ ಹೇಳ್ಬೋದು ಚಂದ್ರಯಾನ 4. ಮುಂದೆ ನೋಡೋಣ. ಕುಟುಂಬ ನಿಯಂತ್ರಣ ಜಾರಿಗೆ ಅತ್ತೆ ಮಗ ಸೊಸೆ ಸಮ್ಮೇಳನವನ್ನು ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರ ಸಮ್ಮೇಳನ ಮಾಡಿದೆ ಅಂತ ಹೇಳ್ಬೋದು. ಕುಟುಂಬ ನಿಯಂತ್ರಣ ಯೋಜನೆಯಲ್ಲಿ ಮಹಿಳೆಯಷ್ಟೇ ಆತನ ಪತಿ ಅಥವಾ ಅತ್ತೆ ಪಾತ್ರವು ಮಹತ್ವದಾಗಿದೆ. ಇದನ್ನು ಮನಗಂಡ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಲ್ಲಿ ಅತ್ತೆ ಮಗ ಸೊಸೆ ಸಮ್ಮೇಳನವನ್ನು ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಯಾವುದೋ ಉತ್ತರ ಪ್ರದೇಶ. ಇಷ್ಟೇ
ಪ್ರಶ್ನೆ ನೋಡ್ಬೋದು. ಅಂದರೆ ಉತ್ತರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಅತ್ತೆ ಮಗ ಸೊಸೆ ಸಮ್ಮೇಳನ ಮಾಡಿದೆ ಅಂತ ಹೇಳ್ಬೋದು. ಇದರ ಉದ್ದೇಶ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಬಹುತೇಕ ಎಷ್ಟು ಮಕ್ಕಳನ್ನು ಹೊಂದಬೇಕೆಂಬುದು ಕೇವಲ ಪತ್ನಿಯ ಆಯ್ಕೆಯಾಗಿ ಉಳಿದಿಲ್ಲ, ಬದಲಿಗೆ ಅದರ ಆಯ್ಕೆ ಗಂಡ ಮತ್ತು ಆತನ ಕುಟುಂಬದ ಒತ್ತಡವೇ ಹೆಚ್ಚಾಗಿರುತ್ತದೆ. ಹೀಗಾಗಿ ಎಲ್ಲರನ್ನೂ ಒಂದೆಡೆ ಕೂಡಿಸಿ ಕುಟುಂಬ ನಿಯಂತ್ರಣ ಕ್ರಮಗಳು ಅದರ ಲಾಭ ಪಾಲಿಸದೇ ಇದ್ದರೆ ಆಗುವ ಅನಾಹುತಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಆದ್ದರಿಂದ ಈ ಅತ್ತೆ ಮಗ ಸೊಸೆ ಸಮ್ಮೇಳನವನ್ನು ಇತ್ತೀಚೆಗೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ನಡೆಸಿದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಅದೇ ರೀತಿಯಾಗಿ 2024ನೇ ಸಾಲಿನ ಬಾರ್ಟನ್ ಪ್ರಶಸ್ತಿ ಪಡೆದವರು ಕೇಶವ್ ವೆಂಕಟ ರಾಘವನ್. ಯಾರು? ಕೇಶವ್ ವೆಂಕಟ ರಾಘವನ್ರವರು ಇತ್ತೀಚೆಗೆ 2024ನೇ ಸಾಲಿನ ಬಾರ್ಟನ್ ಪ್ರಶಸ್ತಿ ಪಡೆದಿದ್ದಾರೆ. ಭಾರತದ ವ್ಯಂಗ್ಯ ಚಿತ್ರಕಾರ ಸಂಸ್ಥೆ ನೀಡುವ 2024ನೇ ಸಾಲಿನ ಬಾರ್ಟನ್ ಜೀವಮಾನ ಸಾಧನೆ ಪ್ರಶಸ್ತಿಗೆ ವ್ಯಂಗ್ಯ ಚಿತ್ರಕಾರ ಕೇಶವ್ ವೆಂಕಟ ರಾಘವನ್ರವರು ಆಯ್ಕೆಯಾಗಿದ್ದಾರೆ. ಭಾಳ ಇಂಪಾರ್ಟೆಂಟ್, ಯಾಕಂದರೆ ಇವರು ಕೇಶವ್ ರಾಘವನ್ ವೆಂಕಟ್ರವರು ಯಾವುದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ವ್ಯಂಗ್ಯ ಚಿತ್ರಕಾರ ಆಗಿದ್ದಾರೆ ಇವರು. ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಯಾರಿಗೆ? ಕೇಶವ್ ವೆಂಕಟ್ ರಾಘವನ್. ಭಾರತೀಯ ವ್ಯಂಗ್ಯ ಚಿತ್ರಕಾರ ಸಂಸ್ಥೆ ನೀಡುತ್ತದೆ ಇದು ಪ್ರಶಸ್ತಿಯನ್ನು. ಅದೇ ರೀತಿಯಾಗಿ 2024 ಜುಲೈ 6ರಂದು ಜರುಗಲಿರುವ ಭಾರತೀಯ ವ್ಯಂಗ್ಯ ಚಿತ್ರ ಗ್ಯಾಲರಿಯ 17ನೇ ವಾರ್ಷಿಕೋತ್ಸವದಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಶವ್ ವೆಂಕಟ ರಾಘವನ್ರವರು 1987ರಿಂದ 2019ರವರೆಗೆ ದಿ ಹಿಂದೂ ಪತ್ರಿಕೆಯಲ್ಲಿ ವ್ಯಂಗ್ಯ ಚಿತ್ರಕಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಈ ಕೇಶವ್ ವೆಂಕಟ ರಾಘವನ್ರವರು ಒಬ್ಬ ವ್ಯಂಗ್ಯ ಚಿತ್ರಕಾರ. ವ್ಯಂಗ್ಯ ಚಿತ್ರ ಬರೆಯುವಲ್ಲಿ ಇವರು ಪ್ರಸಿದ್ಧರಾಗಿದ್ದಾರೆ. ಮುಂದೆ ನೋಡೋದಾದರೆ ಜಾಗತಿಕ ಗಾಳಿ ದಿನ 2024 ಜೂನ್ 15ರಂದು ಆಚರಣೆ ಮಾಡಲಾಗುತ್ತದೆ. ಅಂದರೆ ಜಾಗತಿಕ ಗಾಳಿ ದಿನ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದರೆ ಜೂನ್ 15ನೇ ತಾರೀಕು ಜಾಗತಿಕ ಗಾಳಿ ದಿನ. 2024 ಜೂನ್ 15ರಂದು ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಪವನ್ ಊರ್ಜಾ ಪವರ್ನಿಂಗ್ ದಿ ಫ್ಯೂಚರ್ ಆಫ್ ದಿ ಇಂಡಿಯಾ ಎಂಬ ವಿಷಯದೊಂದಿಗೆ ಜಾಗತಿಕ ಗಾಳಿ ದಿನವನ್ನು ಆಯೋಜಿಸಿತು. ಯಾವುದು? ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಇದು ಯಾವ ಸಚಿವಾಲಯ ಅಂತ ಕೇಳ್ಬೋದು. ಅದೇ ರೀತಿಯಾಗಿ ಜಾಗತಿಕ ಗಾಳಿ ದಿನ ಯಾವಾಗ ಅಂತ ಕೇಳ್ಬೋದು. ಜೂನ್ 15ನೇ ತಾರೀಕು ಆಗಿದೆ, ಇದನ್ನು ನೋಡಿಕೊಳ್ಳಿ. ಅದೇ ರೀತಿಯಾಗಿ ಈ ಪವನ ಶಕ್ತಿಯಲ್ಲಿ ಭಾರತದ ಸಾಧನೆ ಬಗ್ಗೆ ನೋಡೋಣ. 2024 ಮೇ ವೇಳೆಗೆ 46.4 ಗಿಗಾವ್ಯಾಟ್ ಸಂಚಿತ ಸ್ಥಾಪಿತ ಪವನ ಶಕ್ತಿ ಸಾಮರ್ಥ್ಯದೊಂದಿಗೆ ಭಾರತವು ವಿಶ್ವದ 4ನೇ ದೊಡ್ಡ ರಾಷ್ಟ್ರವಾಗಿದೆ. ಎಷ್ಟು? 4ನೇ ರಾಷ್ಟ್ರವಾಗಿದೆ ಅಂತ ಹೇಳ್ಬೋದು ಭಾರತ ಈ ಪವನ ಶಕ್ತಿಯಲ್ಲಿ. 2030ರ ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯನ್ನು ಮತ್ತು 2070ರ ವೇಳೆಗೆ ನಿವ್ವಳ ಶೂನ್ಯ ತಲುಪುವ ಗುರಿಯನ್ನು ಈ ಭಾರತ ಹೊಂದಿದೆ ಅಂತ ಹೇಳ್ಬೋದು. ಈ ಗುರಿಯನ್ನು ಸಾಧಿಸಲು ಪವನ ಶಕ್ತಿಯು 50%ರಷ್ಟು ಕೊಡುಗೆ ನೀಡಲಿದೆ. ಎಷ್ಟು? 50%ರಷ್ಟು ಈ ಪವನ ಶಕ್ತಿ ಕೊಡುಗೆ ನೀಡ್ತದೆ ಅಂತ ಹೇಳ್ಬೋದು. 2023-24ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಅತಿ ಹೆಚ್ಚು ಪವನ ಸಾಮರ್ಥ್ಯಕ್ಕೆ ಗುಜರಾತ್, ಕರ್ನಾಟಕ, ತಮಿಳುನಾಡು ರಾಜ್ಯಗಳು ಅತಿ ಹೆಚ್ಚು ಕೊಡುಗೆ ನೀಡಿದ್ದಾವೆ ಈ ಪವನ ಶಕ್ತಿಯಲ್ಲಿ. ಅಂದರೆ ಗಾಳಿಯಿಂದ ವಿದ್ಯುತ್ ತಯಾರಿಸುವಲ್ಲಿ ಗುಜರಾತ್ ಮೊದಲ ಸ್ಥಾನದಾಗಾದ, ಎರಡನೇದಾಗ ನಮ್ಮ ಕರ್ನಾಟಕ, ಮೂರನೇದಾಗಿ ಈ ತಮಿಳುನಾಡು ರಾಜ್ಯಗಳು ಅತಿ ಹೆಚ್ಚು ಕೊಡುಗೆ ನೀಡಿದ್ದಾವೆ ಅಂತ ಹೇಳ್ಬೋದು ಈ ಪವನ ಶಕ್ತಿ ಉತ್ಪಾದನೆಯಲ್ಲಿ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.